ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಗೋವುಗಳ ಕೆಚ್ಚಲು ಕತ್ತರಿಸುವ ಘಟನೆಗೆ ಕಾಂಗ್ರೆಸ್ ನಡೆಯೇ ಕಾರಣ, ಪ್ರಾಣಿ ಹಿಂಸೆ ತಡೆಯಲು ಹಿಂದೇಟು, ಕೆಎಸ್ ಈಶ್ವರಪ್ಪ. ಸರ್ಕಾರಗಳಿಂದ ಕಂಪನಿ ಕೃಷಿಗೆ ರೈತರ ಭೂಮಿ ಪಡೆಯುವ ಹುನ್ನಾರ, ಫೆಬ್ರವರಿ 10ರಿಂದ ಅನಿರ್ದಿಷ್ಟ ಧರಣಿ, ಯು ಬಸವರಾಜ್. ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ರೂಪಿಸುವಲ್ಲಿ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ, ಸಂಯುಕ್ತ ಹೋರಾಟ ಪ್ರತಿಭಟನೆ. ದರ್ವೇಶ್ ಕಂಪನಿ ವಂಚನೆ ಪ್ರಕರಣ, 12 ಆರೋಪಿ ಬಂಧನ, ಕೋರ್ಟಿಗೆ ಹಾಜರ್. ಆಶ್ರಯ ಕಾಲೋನಿ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಲು ಒತ್ತಾಯಿಸಿ ಪ್ರತಿಭಟನೆ. ಜನವರಿ 15ರಂದು ಮುಂಗ್ಲಿ ಪ್ರಾಣದೇವರ ದೇವಸ್ಥಾನದಲ್ಲಿ 29 ದಿನಗಳ ಜ್ಞಾನಸತ್ರ, ಆನಂದಾಚಾರ್ಯ. ನೆರೆ ರಾಜ್ಯಗಳಿಂದ ಹೂ ಮಾರಾಟ ನಿರ್ಬಂಧಿಸಲು ಒತ್ತಾಯಿಸಿ ಹೂ ಮಾರಾಟಗಾರರ ಸಂಘದಿಂದ ಮನವಿ. ಔಷಧಿ ನಿಯಂತ್ರಕರ ಕಚೇರಿಗೆ ಬೆಂಕಿ, ದಾಖಲೆಗಳು ನಾಶವಾದ ಶಂಕೆ. ಈಗ ವಾರ್ತೆಗಳ ವಿವರ. ಗೋವುಗಳ ಕುರಿತು ರಾಜ್ಯ ಕಾಂಗ್ರೆಸ್ ಸರ್ಕಾರ ತಳೆದಿರುವ ಧೋರಣೆಯಿಂದಾಗಿ ಚಾಮರಾಜಪೇಟೆಯಲ್ಲಿ ಆಕಳುಗಳ ಕೆಚ್ಚಲು ಕತ್ತರಿಸಲು ಪ್ರೇರಣೆಯಾಗಿದೆ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆರೋಪಿಸಿದರು. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಗೋವುಗಳನ್ನು ತಾಯಿ ಎಂದು ಪೂಜಿಸುವ ನಾಡಿನಲ್ಲಿ ಇಂತಹ ಕೃತ್ಯಗಳು ಅಶಾಂತಿಗೆ ಕಾರಣವಾಗುತ್ತಿವೆ. ರಾಜ್ಯ ಸರ್ಕಾರವೇ ನೇರ ಹೊಣೆಯಾಗಿರಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೊಳಿಸಲಾಗಿತ್ತು. ಆದರೆ ಕಾಂಗ್ರೆಸ್ ನಾಯಕರುಗಳು ಕಾಯ್ದೆಯನ್ನು ರದ್ದುಗೊಳಿಸುವುದಾಗಿ ಹೇಳಿಕೊಂಡು ಬರುತ್ತಿದ್ದಾರೆ. ಕೆಚ್ಚಲು ಕತ್ತರಿಸುವ ಅಮಾನವೀಯ ಘಟನೆ ಖಂಡಿಸಿದರೆ ಮುಖ್ಯಮಂತ್ರಿಗಳು ರಾಜಕೀಯ ಪ್ರೇರಿತವೆಂದು ಹೇಳುತ್ತಿದ್ದಾರೆ. ಇಂತಹ ನಿಲುವುಗಳೇ ಗೋಹತ್ಯೆ ಕಾರಣವಾಗುತ್ತಿದೆ ಎಂದರು. ಪ್ರಾಣಿ ಹತ್ಯೆ ನಿಷೇಧ ಕಾಯ್ದೆ ರೂಪಿಸುವಾಗ ಸರ್ಕಾರವೇ ಕಾಯ್ದೆಯನ್ನು ಉಲ್ಲಂಘಿಸುತ್ತಿದೆ ಎಂದರು. ಹಿಂದುಳಿದ ವರ್ಗ ನಾಯಕ, ಕುರುಬ ಸಮಾಜ ನಾಯಕ ಎಂದು ಹೇಳಿಕೊಳ್ಳುವ ಮುಖ್ಯಮಂತ್ರಿಗಳು ಕುರುಬ ಸಮಾಜದ ಅರ್ಚಕರನ್ನು ಭೇಟಿ ಮಾಡಲು ಸಮಯ ನೀಡದೇ ಇರುವುದು ಅವರ ನಾಯಕತ್ವ ಪ್ರಶ್ನಾರ್ಹವಾಗಿದೆ. ಕುರುಬ ಸಮಾಜ ಓಟು ಪಡೆಯುವಾಗ ಸಮಾಜ ಬೇಕು, ಸಮಾಜದವರು ಭೇಟಿ ಮಾಡಲು ಸಮಯ ನೀಡದೇ ಇರುವ ಕುರಿತು ತಿಂತಿಣಿ ಕನಕಗುರು ಪೀಠದ ಶ್ರೀ ಸಿದ್ದರಾಮಾನಂದ ಸ್ವಾಮೀಜಿಯೇ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಂದರು. ಹಿಂದೂ ಸಮಾಜ, ಸಾಧು ಸಂತರ ಮಠಗಳ ಅಭಿವೃದ್ಧಿ, ವಫ್ತ್ ಎಂದು ನಮೂದಾಗಿರುವ ಆಸ್ತಿ ಉಳಿಸಲು ಕೇವಲ ನೋಟಿಸ್ ರದ್ದುಗೊಳಿಸಿರುವುದಾಗಿ ಹೇಳುತ್ತಿದೆ. ಆದರೆ ಕಂದಾಯ ದಾಖಲೆಗಳಲ್ಲಿ ಬದಲಾಗಿಲ್ಲ. ಭಾರತೀಯ ಸಂಸ್ಕೃತಿ ಉಳಿಸಲು ಮಠಮಾನ್ಯಗಳು ಕಾರ್ಯನಿರ್ವಹಿಸುತ್ತಿವೆ. ಅವುಗಳ ಆಸ್ತಿ ರಕ್ಷಣೆ ಮಾಡುವುದು ಸರ್ಕಾರದ ಜವಾಬ್ದಾರಿ. ಬಜೆಟ್ನಲ್ಲಿ ಹಣ ಕೊಡುವುದಾಗಿ ಘೋಷಿಸಲಿ ಎಂದರು. ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳಲ್ಲಿ ಮುಖ್ಯಮಂತ್ರಿ ಸ್ಥಾನ ಜಾತಿ ಆಧಾರಿತವಾಗಿ ಹಂಚಿಕೆ ಮಾಡುವ ವಿಷಯ ಪ್ರಸ್ತಾಪವಾಗುತ್ತಿರುವುದೇ ಬೇಸರ ಸಂಗತಿ. ಹಿಂದುಳಿದ ವರ್ಗದವರು ಸಿದ್ದರಾಮಯ್ಯ ಪರ, ಒಕ್ಕಲಿಗರು ಡಿಕೆ ಶಿವಕುಮಾರ್ ಪರ ಸಿಎಂ ಕುರ್ಚಿಗೆ ಸ್ಪರ್ಧೆ ನಡೆದಿದೆ. ಇದು ಕಾಂಗ್ರೆಸ್ ಸಂಸ್ಕೃತಿನ ಎಂದು ಪ್ರಶ್ನಿಸಿದರು. ಹಿಂದೂ ಸಮಾಜ ಒಡೆಯಲು ಕಾಂಗ್ರೆಸ್ ಪ್ರಯತ್ನಿಸುತ್ತಿದೆ. ಜಾತಿ ಹೆಸರಿನಲ್ಲಿ ಪೈಪೋಟಿ ನಡೆಸುತ್ತಿರುವುದು ಜಾತ್ಯತೀತವೇ ಎಂದರು. ಶೀಘ್ರದಲ್ಲಿ ಸಂಘಟನೆ ಅಸ್ತಿತ್ವಕ್ಕೆ ಬರಲಿದೆ ಎಂದರು. ಸಿಟಿ ರವಿ ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ಸಭಾಪತಿಗಳೇ ನಿರ್ಧಾರವೇ ಅಂತಿಮ. ಆದರೂ ಸರ್ಕಾರ ತನಿಖೆಗೆ ಆದೇಶಿಸಿದೆ. ಸಭಾಪತಿಗಳು ವಿಧಾನ ಪರಿಷತ್ನಲ್ಲಿ ರೂಲಿಂಗ್ ಕೊಟ್ಟ ಬಳಿಕವೂ ಸಿಐಡಿ ತನಿಖೆಗೆ ಸರ್ಕಾರ ವಹಿಸಿದೆ. ಸಂವಿಧಾನ ರಕ್ಷಿಸುವುದಾಗಿ ಹೇಳುವ ಕಾಂಗ್ರೆಸ್ ನಾಯಕರು ಸಭಾಪತಿ ನಿರ್ಧಾರವನ್ನು ಕಡೆಗಣಿಸಿ ತನಿಖೆಗೆ ವಹಿಸುವುದನ್ನು ಹಿಂಪಡೆಯಬೇಕು. ಸಭಾಪತಿಗಳ ಗೌರವ ಉಳಿಸಬೇಕು ಎಂದರು. ಇನ್ನೊಂದು ಪರ್ಸೆಂಟಾಗಿ ಬಿಡ್ಬಿಡಿದ್ರಿ, 100% ಅವ್ರ ಹಿಂದೆ ಇದ್ದಾರೆ, ನಾನು ಒಪ್ತೀನಿ. ಆದರೆ ಈ ಹಿಂದುಳಿದ ಮತ್ತು ದಲಿತ ಮಠಾಧಿಪತಿಗಳ ಒಕ್ಕೂಟ ಇದೆ ಕರ್ನಾಟಕ ರಾಜ್ಯದಲ್ಲಿ. ಅದರಲ್ಲಿ ಕಾಗಿನೆಲೆ ಸ್ವಾಮಿಗಳು ಇದ್ದಾರೆ, 3-4 ಜನನೂ ಇದ್ದಾರೆ. ₹1 ಯಾವುದೇ ರಾಜ್ಯದ ಮಠಗಳಿಗೆ ₹1 ಹಣ ಕೊಡಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸದಾನಂದ ಮುಖ್ಯಮಂತ್ರಿ ಆದಾಗ ಮೊದಲನೇ ಬಾರಿ ₹109 ಕೋಟಿ ಈ ರೀತಿ ಮಠಗಳಿಗೆ ಕೊಟ್ಟಿವಿ. ಕಾಗಿನೆಲೆಗಳ ಮಠಗಳು ಸೇರಿ ಎಲ್ಲ ಹಿಂದುಳಿದ ಮತ್ತು ದಲಿತ ಮಠಗಳಿಗೆ ಕೊಟ್ಟಿವಿ. ಅದೇ ರೀತಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ 129 ಕೋಟಿ ಕೊಟ್ಟಿವಿ. ನೀವು ಎಷ್ಟು ಕೊಟ್ಟರಿ? ಎಷ್ಟೆಷ್ಟು ಮಠಗಳಿಗೆ ಹೇಳಿ? ನೀವೇ 100% ಕುರುಬ ನಾಯಕರು, ನಾನು ಇಲ್ಲ ಅನ್ನಲ್ಲ. ಆ ಮಠಗಳ ಪರಿಸ್ಥಿತಿ ನೋಡಿದ್ದೀರಾ? ಮತ್ತು ಹಿಂದುಳಿದ ನಾಯಕರು, ರೈಟ್, ಸಣ್ಣ ಸಣ್ಣ ಸಮಾಜಗಳು
ಸಿಂಪಿ ಸಮಾಜ, ಮಡಿವಾಳ ಸಮಾಜ, ಆ ಪರಿಸ್ಥಿತಿ ಏನಿದೆ ಅನ್ನೋದು ಗೊತ್ತಾ ಇವರಿಗೆ? ರಾಜಕಾರಣದಲ್ಲಿ ಅವ್ರು ಓಟ್ ತೊಗೊಳೋದ್ರಲ್ಲಿ ಮುಂದುವರಿತಾರೆ. ಚುನಾವಣಾ ಸಂದರ್ಭದಲ್ಲಿ ನಾನೇ ಹಿಂದುಳಿದ ನಾಯಕ, ನಾನೇ ದಲಿತ ನಾಯಕ, ನಾನೇ ಕುರುಬರ ನಾಯಕ, ರೈಟ್ ನೀನೇನಪ್ಪ, ಇಲ್ಲ ಅನ್ನಲ್ಲ. ಜನ ಅದು ನಂಬಿ ಹಾಗೇ ಒಟ್ಟು ಕೊಡ್ತಾ ಇದ್ದಾರೆ. ಯಾಕೆ ಹಿಂಗೆ ಮೋಸ ಮಾಡ್ತಿದ್ದೀರಿ? ನಾನು ಅದಕ್ಕೋಸ್ಕರ ಹೇಳ್ತಿರೋದು, ನಾನು ಯಾವುದೇ ಕಾರಣಕ್ಕೂ ಕೂಡ ವೈಯಕ್ತಿಕವಾಗಿ ಅವ್ರಿಗೆ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ನೀವೇನು ಘೋಷಣೆ ಮಾಡಿದ್ರೆ ಅದನ್ನು ಮಾಡಿ. ಜನಗಳು ಓಟ್ ತೊಗೊಳ್ತಿದ್ರಿ, ಸಂತೋಷ. ಬರೀ ಓಟ್ ತೊಗೊಳೋದಕ್ಕೋಸ್ಕರ ಕುರುಬರ ನಿಮಗೆ? ಅವ್ರ ಅಭಿವೃದ್ಧಿ ಬೇಡವಾ? ತಿಂತಿಣಿ ಸ್ವಾಮಿಯರು ಬಹಿರಂಗವಾಗಿ ಸಭೆಯಲ್ಲಿ ಘೋಷಣೆ ಮಾಡಿದಾಗ ಎಷ್ಟು ಮನಸ್ಸು ನೊಂದಿರಬೇಕು? 2.5 ವರ್ಷಗಳ ಕಾಲ CM ಕುರುಬರ ಪೂಜಾರಿಗಳಿಗೆ ಭೇಟಿಗೂ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿ ನಾನು ಅದಕ್ಕೆ ಮಾಡೋದಕ್ಕೂ ಕೊಡ್ತಾ ಇಲ್ಲ. ಈಗ DK ಇಂಥದ್ದು ನಮ್ಮ ಭೈರತಿ ಸುರೇಶು ಅದೇ ವೇದಿಕೆಯಲ್ಲಿದ್ದರು, ತಿಂತಿಣಿ ಸ್ವಾಮಿಗಳು ಅಲ್ಲೇ ಇದ್ದರು. ತಿಂತಿಣಿ ಸ್ವಾಮಿಗಳ ಹೇಳಿಕೆಗೆ ಅದಕ್ಕೆ ಉತ್ತರ ಕೊಡಲಿ. ಪೂಜಾರಿಗೆ ಭೇಟಿಯನ್ನು ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ತಿಂತಿಣಿ ಸ್ವಾಮಿಗಳು ಹೇಳಿದಾಗ 99% ಕುರುಬರು ನಮ್ಮ ಜೊತೆ ಸಿದ್ದರಾಮಯ್ಯ ಜೊತೆಗಿದ್ದಾರೆ ಅಂತ ಹೇಳಿದ್ದಕ್ಕೆ ಏನೋ ಬೆಲೆ ಇದೆ? ಅದಕ್ಕೇನಾದ್ರು ಹಿಂಗೆ ಮೋಸ ಮಾಡೋದು? ಅದಕ್ಕೆ ನಾನು ಹೇಳ್ತಾ ಇರೋದು, ಮೋಸಕ್ಕೂ ಒಂದು ಲಿಮಿಟ್ ಇದೆ. ತಗೊಳ್ಳಿ ಓಟು, ಕುರುಬರು 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 ಅಂತ ಹೇಳ್ಕೋತಾ ಇರ್ರಿ, ನಾನು ಬೇಡ ಅನ್ನೋದು. ಆದರೆ ಆ ಕುರುಬರು ಸಮಾಜಕ್ಕಾಗಲಿ ಹಿಂದುಳಿದ ಸಮಾಜಕ್ಕಾಗಲಿ ಏನು ನೀವು ಅನುಕೂಲ ಮಾಡದೇ ಇರೋದಕ್ಕೋಸ್ಕರ ನಾವೀಗ ಸಂಗೊಳ್ಳಿ ಇದು ಕ್ರಾಂತಿವೀರ ಬಿರುಗೇನು ಮಾಡೋಕ್ಕೆ ಶುರು ಮಾಡಿರೋದು. ಇದು ಆ ಸಾಧು ಸಂತರಿಗೆ ಗೌರವ ಸಿಗಬೇಕು. 1008 ಸಾಧು ಸಂತರನ್ನು ಕರ್ಕೊಂಡೋಗಿ ಅವ್ರ ಪಾದಪೂಜೆ ಮಾಡ್ತಾ ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇದೇ ತಿಂತಿಣಿಯ ಕಾಗಿನೆಲೆಯ ಸಿದ್ದರಾಮಚಂದ್ರ ಸ್ವಾಮಿಗಳು ಅದಕ್ಕೆ ಅಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಅದೇ ರೀತಿ ಕನ್ನೇರಿ ಸ್ವಾಮಿಗಳು ಕೂಡ ಬಂದು ದಿವ್ಯ ಸಾನ್ನಿಧ್ಯ ವಹಿಸ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದವರು, ದಲಿತರು ಮತ್ತು ಸಕಲ ಹಿಂದೂ ಸಮಾಜದ ಹಿಂದುಳಿದ ಇಡೀ ಸಮಾಜ ಒಂದು ರೀತಿಯ ಟೂಲ್ ಕಿಟ್ ಆಗಿದೆ ಚುನಾವಣೆಗಳಿಗೆ, ರಾಜಕೀಯ ಪಕ್ಷಗಳಿಗೆ. ಇದು ಹೊರಗೆ ಬರಬೇಕು ಅನ್ನೋಂಥ ಉದ್ದೇಶದಿಂದ, ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋಂಥ ಉದ್ದೇಶದಿಂದ ನಾವೀಗ ಕ್ರಾಂತಿವೀರ ಬ್ರಿಗೇಡ್ ಶುರು ಮಾಡ್ತಾ ಇದ್ದೀವಿ. ಎರಡನೇದು, ರಾಜ್ಯದ ಇತಿಹಾಸದಲ್ಲಿ ವಿಧಾನ ಪರಿಷತ್ತಿನ ಸಭಾಪತಿಗಳು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿರಲಿಲ್ಲ. ವಿಧಾನ ಪರಿಷತ್ತು ಸಭಾಪತಿಗಳ ಸಂಪೂರ್ಣ ಅಧಿಕಾರ ಅವ್ರದ್ದಿರುತ್ತೆ. ಅಲ್ಲೇನೇ ಗಲಭೆಗಳಾದರೆ, ಏನೇ ಗಲಾಟೆಗಳಾದರೆ ಅದ್ರ ಬಗ್ಗೆ ಚಿಂತನೆ ಮಾಡಿ ಅದನ್ನು ಹದ್ದುಬಸ್ತಲ್ಲಿಡೋದಾಗಲಿ, ವಿಸರ್ಜನೆ ಮಾಡೋದಾಗಲಿ, ಕ್ರಮ ಕೈಗೊಳ್ಳೋದಾಗಲಿ ಇದು ಸಭಾಪತಿಗಳಿಗೆ ಸಂಬಂಧಪಟ್ಟ ವಿಚಾರ. CT ರವಿ ಮತ್ತು ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತಿನ ಚಕಮಕಿ ಸಂದರ್ಭದಲ್ಲಿ ಡಾಕ್ಯುಮೆಂಟ್ ತೆಗೆದು ನಾನು ನೋಡಿದ್ದೇನೆ, ದಾಖಲೆಗಳು ತೆಗೆದು ಅಲ್ಲಿ CT ರವಿ ಅವರು ಯಾವುದೇ ಅವಾಚ್ಯ ಶಬ್ದ ಬಳಸಿಲ್ಲ ಅನ್ನೋದು ರೂಲಿಂಗ್ ಕೊಟ್ಟ ಮೇಲೂ ಕೂಡ CID ತನಿಖೆ ಯಾಕೆ ಮಾಡಿದ್ರು ಅನ್ನೋಂಥ ಒಂದು ಪತ್ರ ಸಭಾಪತಿಯವರು ರಾಜ್ಯ ಸರ್ಕಾರಕ್ಕೆ ಬರೆದಿರೋದ ಅರ್ಥ, ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬೆಲೆ ಇಲ್ಲ. ಪ್ರತಿನಿತ್ಯ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಮಾತಾಡ್ತಾರೆ. ಸಂವಿಧಾನಕ್ಕೆ ಇದೇ ಬೆಲೆ ಕೊಡೋದಾ? ಸಭಾಪತಿ ಸ್ಥಾನಕ್ಕೆ ಇದೇ ಬೆಲೆ ಕೊಡೋದಾ? ಅದಕ್ಕೋಸ್ಕರ ಸಭಾಪತಿಯವರ ಕ್ಷಮೆ ಕೇಳಿ ತಕ್ಷಣ ಆ ಒಂದು ಪೂರ್ಣ ತನಿಖೆ ಸಭಾಪತಿಗಳು ಮಾಡಲಿ. ಯಾರು ತಪ್ಪಿತಸ್ಥರಿದ್ದಾರೋ ಅವ್ರ ಬಗ್ಗೆ ಏನು ಬೇಕಾದ್ರೂ ಕ್ರಮ ಕೈಗೊಳ್ಳಿ. ರಾಜ್ಯ ಸರ್ಕಾರ ಆ ಒಂದು CID ತನಿಖೆಗೆ ನೇಮಕ ಮಾಡಿದ್ದಾರೆ, ಅದನ್ನು ವಾಪಸ್ ತಗೊಂಡು ಸಭಾಪತಿ ಸ್ಥಾನಕ್ಕೆ ಆ ಗೌರವ ಉಳಿಸ್ಕೊಡ್ಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ರಮಾನಂದ್ ಯಾದವ್, ಶಶಿರಾಜ್ ಮಸ್ಕಿ, ಬಂಡೇಶ್ ವಲ್ಕಂದಿನಿ ಸೇರಿ ಅನೇಕರು ಇದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಂಪನಿ ಕೃಷಿಯನ್ನು ಉತ್ತೇಜಿಸಲು
ಕೃಷಿ ಭೂಮಿಯನ್ನು ಬಹುರಾಷ್ಟ್ರೀಯ ಕಂಪನಿಗಳ ಕೈಗೆ ನೀಡಿ ಭೂ ಸಾಗುವಳಿ ಮಾಡುತ್ತಿರುವುದನ್ನು ವಿರೋಧಿಸಿ ರೈತರಿಗೆ ಪಟ್ಟಾ ನೀಡಬೇಕು ಎಂದು ಆಗ್ರಹಿಸಿ ಫೆಬ್ರವರಿ 10ರಂದು ಬೆಂಗಳೂರಿನಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘಗಳ ಸಹಯೋಗದಲ್ಲಿ 10,000 ರೈತರೊಂದಿಗೆ ಅನಿರ್ದಿಷ್ಟ ಧರಣಿ ನಡೆಸಲಾಗುತ್ತದೆ ಎಂದು ಪ್ರಾಂತ ರೈತ ಸಂಘದ ಉಪಾಧ್ಯಕ್ಷ ಯು ಬಸವರಾಜ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅರಣ್ಯ ಮತ್ತು ಬಗರ್ ಹುಕುಂ ಸಾಗುವಳಿದಾರರ ಸಮಸ್ಯೆಯನ್ನು ನಿವಾರಿಸಲು ಸರ್ಕಾರಗಳು ಮುಂದಾಗದೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕೃಷಿ ಭೂಮಿಯನ್ನು ನೀಡುವ ನಿರ್ಧಾರದಿಂದ ದೇಶದಲ್ಲಿ ಮತ್ತೆ ಬಡತನ, ಹಸಿವಿನ ಸಾವು, ಆಹಾರ ಅಭದ್ರತೆ ಸಮಸ್ಯೆ ಹೆಚ್ಚಾಗಲು ಸರ್ಕಾರಗಳೇ ಕಾರಣವಾಗುತ್ತಿವೆ. ಆರ್ಥಿಕ ಬಿಕ್ಕಟ್ಟು ಮತ್ತಷ್ಟು ಹೆಚ್ಚಳವಾಗಿ ಸಮಸ್ಯೆಯ ಆಳವನ್ನು ಹೆಚ್ಚಿಸಲಾಗುತ್ತಿದೆ. ಬಲವಂತದ ಭೂಸ್ವಾಧೀನ, ಭೂ ಸುಧಾರಣೆ ಕಾಯ್ದೆಗಳ ತಿದ್ದುಪಡಿಗಳ ಮೂಲಕ ಕೃಷಿಯನ್ನು ಅವಲಂಬಿಸಿರುವ ರೈತರು, ಕೂಲಿಕಾರರನ್ನು ಸಂಕಷ್ಟಕ್ಕೆ ಸಿಲುಕಿಸಲಾಗುತ್ತಿದೆ. ಸರಿಸುಮಾರು 45 ಲಕ್ಷ ಎಕರೆ ಬಂಜರು ಭೂಮಿ ರಾಜ್ಯದಲ್ಲಿದೆ. ಈಗಾಗಲೇ ಫಾರಂ 50, 54, 57ರಲ್ಲಿ ಅರ್ಜಿ ಸಲ್ಲಿಸಿದ್ದರೂ ಸರ್ಕಾರಗಳು ಅಕ್ರಮ ಸಕ್ರಮ ಸಮಿತಿಗಳನ್ನು ರಚಿಸದೆ ಅರ್ಜಿಗಳನ್ನು ಇತ್ಯರ್ಥಪಡಿಸುತ್ತಿಲ್ಲ. ಸರ್ಕಾರ ಬಳಿಯೇ ಎಲ್ಲ ಮಾಹಿತಿ ದಾಖಲೆಗಳಿದ್ದರೂ ರೈತರು ಅರ್ಜಿ ಹಾಕುವಂತೆ ಹೇಳುವುದು, ನಾನಾ ರೀತಿಯ ಕಾರಣಗಳನ್ನು ನೀಡಿ ಅರ್ಜಿಗಳನ್ನು ತಿರಸ್ಕರಿಸುವುದು ನಡೆಯುತ್ತಿದೆ. ಅರಣ್ಯ ಭೂಮಿ ಹೆಸರಿನಲ್ಲಿ ರೈತರನ್ನು ಒಕ್ಕೆಲಬ್ಬಿಸುವ ಕೆಲಸ ನಡೆಸಲಾಗುತ್ತಿದೆ. 2006 ಅರಣ್ಯ ಭೂಮಿ ಕಾಯ್ದೆಯಡಿ ಭೂಮಿ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಅನಗತ್ಯ ತೊಂದರೆ ನೀಡಲಾಗುತ್ತಿದೆ. ರಾಜ್ಯ ಸರ್ಕಾರ ಅರಣ್ಯ ಕಾಯ್ದೆ ತಿದ್ದುಪಡಿ ಒತ್ತಾಯಿಸಬೇಕು. ರಾಜ್ಯದಲ್ಲಿ ಸರ್ಕಾರಿ ಭೂಮಿ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಪಟ್ಟಾ ನೀಡಬೇಕು ಎಂದು ಆಗ್ರಹಿಸಿ ಹೋರಾಟ ಅನಿರ್ದಿಷ್ಟವಾಗಿ ನಡೆಯಲಿದೆ. ಅರಣ್ಯ ಕಾಯ್ದೆಯಡಿ ಅವೈಜ್ಞಾನಿಕ ಷರತ್ತುಗಳನ್ನು ಕೈಬಿಡಬೇಕು ಎಂದರು. ಅಭಿವೃದ್ಧಿ ಮತ್ತು ಪ್ರಜಾಪ್ರಭುತ್ವದ ತಿರುಗಣಿ, ಕೋಮುವಾದ, ಜಾತಿವಾದದ ವಿರುದ್ಧವಾದಂಥ ಒಂದು ಪ್ರಮುಖ ಅಂಶದ ಬಗ್ಗೆ ನಾವು ಚರ್ಚೆ ಮಾಡಿ ನಿರ್ಧಾರ ಮಾಡಿದ್ವಿ. ಅದು ಪ್ರಮುಖವಾದಂಥ ಅಂಶ ಅಂತ ಹೇಳಿದ್ರೆ ಭೂಮಿಯ ಪ್ರಶ್ನೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೃಷಿ ಭೂಮಿಯನ್ನ ಮತ್ತೆ ಭೂಮಿಯನ್ನ ದೊಡ್ಡ ಪ್ರಮಾಣದಲ್ಲಿ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ, ಬಹುರಾಷ್ಟ್ರೀಯ ಸಂಸ್ಥೆಗಳಿಗೆ ಒದಗಿಸಿಕೊಡ್ಬೇಕು. ಕೃಷಿಯನ್ನ ಕಂಪನಿ ಕೃಷಿಯಾಗಿ ಮಾರ್ಪಾಟು ಮಾಡಬೇಕು ಅನ್ನೋದರಲ್ಲಿ ಬಹಳ ಗಂಭೀರವಾದಂತಹ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟು ನಾವು ಚರ್ಚೆ ಮಾಡಿದ್ದೀವಿ. ಮುಖ್ಯವಾಗಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಈ ವಿಚಾರಕ್ಕೆ ಸಂಬಂಧಪಟ್ಟು ನಮ್ಮ ಅಬ್ಜೆಕ್ಷನ್ ಏನು ಅಂತಂದ್ರೆ, ಈ ಕೃಷಿ ಭೂಮಿ ಮತ್ತು ಕೃಷಿ ಎರಡನ್ನೂ ನೀವು ದೊಡ್ಡ ಪ್ರಮಾಣದಲ್ಲಿ ಬಹುರಾಷ್ಟ್ರೀಯ ಸಂಸ್ಥೆಗಳಿಗೆ ವಹಿಸಿಕೊಟ್ಟು ಕಂಪನಿ ಕೃಷಿ ಮಾಡಿದ್ರೆ ಇವತ್ತು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಯಾವ ಸಮಸ್ಯೆಗಳಿರ್ತವೆ ಅವು ಮತ್ತಷ್ಟು ಉಲ್ಬಣಗೊಳ್ತವೆ ಅನ್ನೋದು ನಮ್ಮ ಅಬ್ಜೆಕ್ಷನ್. ಬಡತನ ಆಗಿರಲಿ, ಹಸಿವಿನ ಸಾವುಗಳಾಗಿರಲಿ, ಅದೇ ರೀತಿಯಲ್ಲಿ ಮಹಿಳೆಯರು ಮತ್ತು ದಲಿತರ ಮೇಲಿನ ದೌರ್ಜನ್ಯ ಆಗಲಿ, ಈ ಪ್ರಶ್ನೆಗಳ ಜೊತೆಗೆ ಈ ದೇಶ ಇವತ್ತು ಯಾವುದನ್ನು ಎದುರಿಸ್ತಾ ಇದೆ, ಬಿಕ್ಕಟ್ಟು, ಆರ್ಥಿಕ ಬಿಕ್ಕಟ್ಟು, ಅದಕ್ಕೂ ಕೂಡ ಇದು ಪರಿಹಾರ ಕೊಡೋದಿಲ್ಲ. ಅದರ ಬದಲಿಗೆ ಮತ್ತಷ್ಟು ಬಿಕ್ಕಟ್ಟನ್ನು ಆಳಗೊಳಿಸುತ್ತೆ ಈ ವಿಲುಮೆ ಅಂತೇಳಿ ನಾವು ಸ್ಪಷ್ಟೀಕರಣ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಕೆಜಿ ವೀರೇಶ್, ಪ್ರಾಂತ್ಯ ಕೃಷಿ ಕೂಲಿಕಾರ ಸಂಘದ ಅಧ್ಯಕ್ಷ ಕರಿಯಪ್ಪ ಅಚ್ಚೊಳ್ಳಿ, ನರಸಣ್ಣ ನಾಯ್ಕ್ ಉಪಸ್ಥಿತರಿದ್ದರು. ರೈತರ ಬೇಡಿಕೆಗಳಿಗೆ ದೆಹಲಿಯಲ್ಲಿ ಹೋರಾಟ ನಡೆಸುತ್ತಿದ್ದು, ಲಿಖಿತ ಭರವಸೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಉಪವಾಸ ನಡೆಸುತ್ತಿದ್ದು, ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಬೇಕು ಎಂದು ಒತ್ತಾಯಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ವತಿಯಿಂದ ನಗರದ ಡಿಸಿ ಕಚೇರಿ ಎದುರು ಪ್ರಧಾನಮಂತ್ರಿ ಹಾಗೂ ಕೇಂದ್ರ ಕೃಷಿ ಸಚಿವರ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಿದರು. ಹಿರಿಯ ರೈತ ನಾಯಕ ಜಗಜಿತ್ ಸಿಂಗ್ ಪ್ರಾಣ ಉಳಿಸಲು ಕ್ರಮ ವಹಿಸಬೇಕು. ಕೂಡಲೇ ಸಂಯುಕ್ತ ಕಿಸಾನ್ ಮೋರ್ಚಾ ಎಸ್ಕೆಎಂ ನಾಯಕತ್ವದ ಜೊತೆ ಹಾಗೂ ದೆಹಲಿ ಗಡಿಗಳಲ್ಲಿ ಹೋರಾಟ ನಿರತರ ಜೊತೆ ಮಾತುಕತೆ ಆರಂಭಿಸಬೇಕು. ಎಲ್ಲ ರೈತರ ಕೃಷಿ ಉತ್ಪನ್ನಗಳನ್ನು ಕನಿಷ್ಠ ಬೆಂಬಲ ಬೆಲೆ ಖಾತರಿ ನೀಡುವ ಕಾನೂನು ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದರು.
ಎಲ್ಲ ರೈತರ ಎಲ್ಲ ರೀತಿಯ ಕೃಷಿ ಸಾಲಗಳನ್ನು ಮನ್ನಾ ಮಾಡಬೇಕು. ವಿದ್ಯುತ್ ಖಾಸಗೀಕರಣ ಮಾಡಬಾರದು. ವಿವಿಧ ಕಡೆ ನಡೆಯುತ್ತಿರುವ ಖಾಸಗೀಕರಣ ಹಾಗೂ ಪಂಪ್ ಸೆಟ್ ಮೀಟರೀಕರಣದ ಪ್ರಯತ್ನ ಕೂಡಲೇ ನಿಲ್ಲಿಸಬೇಕು. 60 ವರ್ಷ ದಾಟಿರುವ ಎಲ್ಲ ಕೃಷಿಕರಿಗೆ 5,000 ರೂಪಾಯಿಗಳ ಮಾಸಿಕ ಪಿಂಚಣಿ ನೀಡಬೇಕು ಎಂದು ಮನವಿ ಮಾಡಿದರು. ಐತಿಹಾಸಿಕ ದೆಹಲಿ ರೈತ ಹೋರಾಟ ಮುಂದಿಟ್ಟ ಎಲ್ಲ ಹಕ್ಕೊತ್ತಾಯಗಳನ್ನು ಈಡೇರಿಸಬೇಕು. ರೈತ ವಿರೋಧಿ ಕರಾಳ ಕೃಷಿ ಕಾಯ್ದೆಯ ತದ್ರೂಪವಾಗಿರುವ ಕೃಷಿ ಮಾರುಕಟ್ಟೆ ರಾಷ್ಟ್ರೀಯ ಚೌಕಟ್ಟು ಧೋರಣೆ ವಾಪಸ್ಸು ಪಡೆಯಬೇಕು ಎಂದು ಆಗ್ರಹಿಸಿದರು. SKM जिंदाबाद 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 SKM जिंदाबाद 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 गुणवत्ता कायदे ಜಾರಿಯಾಗಲಿ ರೈತ ವಿರೋಧಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ರೈತರ ಹೋರಾಟ ಜಯವಾಗಲಿ ದೇಶಾದ್ಯಂತ ನಡೆಯುವ ರೈತರ ಹೋರಾಟ ಜಯವಾಗಲಿ ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್, ಯು ಬಸವರಾಜ್, ಸಂಯುಕ್ತ ಕಿಸಾನ್ ಹೋರಾಟ ಕರ್ನಾಟಕದ ಜಿಲ್ಲಾ ಸಂಚಾಲಕ ಕೆಜಿ ವೀರೇಶ್, ಕರಿಯಪ್ಪ ಅಚ್ಚೊಳ್ಳಿ, ಮಾರೆಪ್ಪ ಹರವಿ, ರಂಗನಾಥ್ ಮಾಸ್ತರ್, ಖಾಜಾ ಅಸ್ಲಾಂ, ಬಡೇಸಾಬ್ ಬಸಲಿಂಗಪ್ಪ, ಆಂಜನೇಯ ಕುರುಬದೊಡ್ಡಿ, ಇ ರಂಗನಾಥ್ ಕೊತ್ತದೊಡ್ಡಿ, ನರಸಣ್ಣ ನಾಯಕ್, ಶಿವಾರ್ಜುನ್ ನಾಯಕ್, ಹನುಮಂತ ಗುರಿಕಾರ್, ಗೋವಿಂದ್ ದಾಸ್, ಡಿ ವೀರನಗೌಡ, ಹನುಮಂತ ಸೇರಿದಂತೆ ಅನೇಕರು ಇದ್ದರು. ದರ್ವೇಶ್ ಗ್ರೂಪ್ನ ಬಹುಕೋಟಿ ಹಗರಣ ವಂಚನೆಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣದ 12ನೇ ಆರೋಪಿಯನ್ನು ಭಾನುವಾರ ರಾತ್ರಿ ಬಂಧಿಸಿದ ಪೊಲೀಸರು ಸೋಮವಾರ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಪ್ರಕರಣದ 12ನೇ ಆರೋಪಿ ಅಸ್ಲಾಂ ದರ್ವೇಶ್ ಗ್ರೂಪ್ನ ಏಜೆಂಟ್ ಆಗಿದ್ದ. ವಂಚನೆ ಪ್ರಕರಣ ದಾಖಲಾದ ಬಳಿಕ ತಲೆಮರೆಸಿಕೊಂಡಿದ್ದ, ರೈಲ್ವೆ ನಿಲ್ದಾಣದಿಂದ ಕಾರಿನಲ್ಲಿ ಓಡಾಡುತ್ತಿದ್ದ ಎಂಬ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ. ನಗರದಲ್ಲಿ ದರ್ವೇಶ್ ಗ್ರೂಪ್ ಕಂಪನಿಯವರು ಸಾರ್ವಜನಿಕರಿಗೆ ಅಧಿಕ ಲಾಭಾಂಶ ನೀಡುವುದಾಗಿ ನಂಬಿಸಿ ಜನರಿಂದ ಬಹುಕೋಟಿ ಹಣವನ್ನು ಹೂಡಿಕೆ ಮಾಡಿಸಿಕೊಂಡು ಹಣವನ್ನು ವಾಪಸ್ ನೀಡದೆ ಮೋಸ ಮಾಡಿರುವ ಬಗ್ಗೆ ಜುಲೈ 22ರಂದು ಇಎನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣವನ್ನು ರಾಜ್ಯ ಸರ್ಕಾರವು ಸಿಐಡಿ ತನಿಖೆ ಕುರಿತು ವಹಿಸಿ ಪ್ರಕರಣದಲ್ಲಿ ಬಂಧಿತ ಆರೋಪಿತರಾದ ಬಬ್ಲು ಅಲಿಯಾಸ್ ಮಷನ್, ತಾಮೀದ್ ಅಲಿ, ಅಜರ್ ಪಾಷಾ, ಸೈಯದ್ ಮೌಸಿನ್, ಶೇಖ್ ಮುಜಾಮಿಲ್ ಹಾಗೂ ಮಹಮ್ಮದ್ ವಸೀಂ ಅಲಿಯಾಸ್ ಮೆಡಿಕಲ್ ವಸೀಂ ನ್ಯಾಯಾಲಯಕ್ಕೆ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದರು. ಅಲ್ಲದೆ ತಲೆಮರೆಸಿಕೊಂಡ ಹಾಗೂ ಪ್ರಕರಣದ ಪ್ರಮುಖ ಆರೋಪಿತರಾದ ಮಹಮ್ಮದ್ ಹುಸೇನ್ ಶುಜಾ, ಸೈಯದ್ ವಸೀಂ ಹಾಗೂ ಸೈಯದ್ ಮಿಸ್ಕಿನ್ ಅವರು ಸಹ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಸಲ್ಲಿಸಲಾಗಿತ್ತು. ನ್ಯಾಯಾಲಯವು ಆರೋಪಿತರು ಸಲ್ಲಿಸಿದ ಒಟ್ಟು 4 ಜಾಮೀನು ಅರ್ಜಿಗಳನ್ನು ಪರಿಶೀಲಿಸಿ ಆರೋಪಿತರ ಪರ ಮತ್ತು ಸರ್ಕಾರದ ಪರ ವಿಶೇಷ ಅಭಿಯೋಜಕರಾಗಿ ಮಸ್ಕಿ ನಾಗರಾಜ್ ಇವರನ್ನು ನಿಯೋಜಿಸಲಾಗಿತ್ತು. ನಾಗರಾಜ್ ಅವರಿಂದ ಸರ್ಕಾರದ ಪರ ವಾದ ಮಂಡಿಸಲಾಗಿತ್ತು. ಆರೋಪಿಗಳು ಸಲ್ಲಿಸಿದ್ದ 4 ನಿರೀಕ್ಷಣಾ ಜಾಮೀನನ್ನು ನ್ಯಾಯಾಲಯ ತಿರಸ್ಕರಿಸಿತ್ತು. ಇದೀಗ ಪ್ರಕರಣದ ಆರೋಪಿಗಳು ಒಬ್ಬೊಬ್ಬರಾಗಿ ಸಿಗುತ್ತಿದ್ದು, ಪ್ರಮುಖ ಆರೋಪಿ ಮೊಹಮ್ಮದ್ ಶುಜಾ ಎಲ್ಲಿದ್ದಾನೆ, ಏನು ಮಾಡುತ್ತಿದ್ದಾನೆ ಎಂಬುದು ಇದುವರೆಗೂ ತಿಳಿದು ಬಂದಿಲ್ಲ. ಈಗ ಜಾಹೀರಾತುಗಳು.
ನಾಡಿನ ಸಮಸ್ತ ಜನರಿಗೆ ಹಾಗೂ ವಾರ್ಡ್ ನಂಬರ್ 7ರ ಸಾರ್ವಜನಿಕರಿಗೆ ಮತ್ತು ರಾಯಚೂರಿನ ಸಮಸ್ತ ನಾಗರಿಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರುವವರು ವಾರ್ಡ್ ನಂಬರ್ 7ರ ನಗರಸಭಾ ಸದಸ್ಯರಾದ ಶ್ರೀಮತಿ ಅನಿತಾ ಜಿ ತಿಮ್ಮಾರೆಡ್ಡಿ ಹಾಗೂ ನಗರಸಭಾ ಸದಸ್ಯರಾದ ಶ್ರೀ ರಮೇಶ್ ಮತ್ತು ಕಾಂಗ್ರೆಸ್ ಮುಖಂಡರಾದ ಜಿ ತಿಮ್ಮಾರೆಡ್ಡಿ. ಜಾಹೀರಾತಿನ ನಂತರ ಪುನಃ ಮೇಘ ವಾರ್ತೆಗಳಿಗೆ ಸ್ವಾಗತ. ನಗರದ ಚಂದ್ರಬಂಡ ರಸ್ತೆಗೆ ಹೊಂದಿಕೊಂಡಿರುವ ಹಳೆ ಆಶ್ರಯ ಕಾಲೋನಿ ನಿವಾಸಿಗಳಿಗೆ ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ನಿವಾಸಿಗಳಿಂದ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಿಂಹಲು ಮಾಡಗಿರಿ ಪಾಲಿಕೆ ಕಚೇರಿ ಎದುರು ಸೋಮವಾರ ಮನವಿ ಪತ್ರ ಸಲ್ಲಿಸಲಾಯಿತು. ಚಂದ್ರಬಂಡ ರಸ್ತೆಗೆ ಹೊಂದಿಕೊಂಡಿರುವ ಹಳೆ ಆಶ್ರಯ ಕಾಲೋನಿ ಸರ್ವೆ ನಂಬರ್ 572, 573 ಹಾಗೂ 574ರಲ್ಲಿ 215 ಆಶ್ರಯ ಮನೆಗಳಿದ್ದು 299 ನಿವೇಶನಗಳು ಸೇರಿದಂತೆ ಒಟ್ಟು 600 ಕುಟುಂಬಗಳ 2500 ಜನರು ವಾಸಿಸುತ್ತಿದ್ದು ಈ ನಿವಾಸಿಗಳಿಗೆ ಈವರೆಗೂ ನಿವೇಶನಗಳ ಹಕ್ಕುಪತ್ರಗಳನ್ನು ನೀಡಿಲ್ಲ. ಹಕ್ಕುಪತ್ರಗಳನ್ನು ಶ್ರೀಮಂತರಿಗೆ ಮಾತ್ರ ನೀಡಲಾಗಿದ್ದು ನಿಜವಾಗಿ ಆಶ್ರಯ ಮನೆಗಳ ಅವಶ್ಯಕತೆ ಇರುವ ಬಡವರಿಗೆ ಹಕ್ಕುಪತ್ರಗಳನ್ನು ನೀಡಿಲ್ಲ ಎಂದು ದೂರಿದರು. ಇಲ್ಲಿನ ನಿವಾಸಿಗಳು ಮೊದಲಿನಿಂದಲೂ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಂಡು ವಿದ್ಯುತ್ ಶುಲ್ಕ ಪಾವತಿಸಿಕೊಂಡು ಬರುತ್ತಿದ್ದು ಆದರೆ ಹಕ್ಕುಪತ್ರವಿಲ್ಲದೆ ಬದುಕು ನಡೆಸಲು ಸಂಕಷ್ಟ ಎದುರಾಗಿದ್ದು ಕೂಡಲೇ ಹಳೆ ಆಶ್ರಯ ಕಾಲೋನಿ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡಿ ಜೀವನ ಭದ್ರತೆಯನ್ನು ಒದಗಿಸಿಕೊಡುವಂತೆ ಮನವಿ ಮಾಡಲಾಯಿತು. ಸರಿ पीछे हो गए ऊपर चढ़े तभी अच्छा. ಕಾಣಂಗಿಲ್ಲ ಉಪಾಧ್ಯಕ್ಷ ಇವ್ರಿಗೆ ಇಂಥ ಸಂದರ್ಭದಲ್ಲಿ ಎಲ್ಲ ಸುಮಾರು 1000 ಜನ ವಾಸ ಮಾಡಿ ಅವರು ಅಲ್ಲಿ ವಾಸ ಮಾಡೋಕ್ಕಲ್ಲ. ಇವತ್ತು ಏನಾಗಿರ್ತದ ಸರ್ಕಾರದಿಂದ ಅವರಿಗೆ ಇದು ಮಾಡಬೇಕಂತ ಒಂದು ಕಡೆ ಸರ್ಕಾರದ ಆದೇಶ ಖಾಲಿ ಮಾಡಿಸ್ಬಾರ್ದಂತ ನಗರಸಭೆಯಲ್ಲಿ ನಮ್ಮ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಒಂದು ರೆಗ್ಯುಲೇಷನ್ ಪಾಸ್ ಮಾಡಿದ್ದಾರೆ. ಅದಾಗಿಯೂ ಮತ್ತೆ ಈಗಿರುವಂಥ ಪೌರಾಯುಕ್ತರು ಅವರು ಏಕೆದಮ್ ಬಂದು ಯಾವುದೋ ಒಂದು ಕಂಪ್ಲೇಂಟ್ ಎಲ್ಲಿದೋ ಇದ್ದ ಪೇಪರ್ಗಳನ್ನು ತಂದು ಈ ಜಾಗ ಅಂತೇಳಿ ಕಂಪ್ಲೇಂಟ್ ಕೊಟ್ಟಾಗ ಅವ್ರ ಮೇಲೆ ಏಕೆದಮ್ ಡಿಸ್ಮೆಂಟಲ್ ಆರ್ಡರ್ ಮಾಡ್ತಾಯಿದ್ರು. ಒಂದು ಶೆಡ್ಗಳಿಗೆ ಅಲ್ಲಿ ವಾಸ್ತವವಾಗಿ ಬಂದು ನೋಡಬೇಕು. ನಾವು ಸುಮಾರು ಬೇರೆ ಬ್ರೀಫ್ ಮಾಡಿದ್ದೀವಿ ಕಮಿಷನರ್ಗೆ, ನಿಮಗೂ ಮಾತಾಡಿದ್ದೀವಿ. ಸರ್ ಅದಲ್ಲ ಅವ್ರದ್ದು ಈ ಥರ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ನೀವು ಸರ್ವೆ ಮಾಡಿರಿ, ಅವ್ರದ್ದು ಯಾವ್ದಂಥದ್ದಿದ್ರೆ ಪರಿಹಾರ ನಾವು ಕೂತ್ಕೊಂಡು ಪರಿಹಾರ ಮಾಡೋಣ ಅಂತಂದರೆ ನಮ್ಮ ನಗರಸಭೆಯಿಂದ ದೌರ್ಜನ್ಯ ಆಗ್ತಾಯಿದೆ ಸಾಮಾನ್ಯ ಜನರ ಮೇಲೆ. ಪೊಲೀಸರಿಟ್ಟು ಸಾಮಾನ್ಯರ ಮೇಲೆ ಒಂದು ಭಯದ ವಾತಾವರಣ ಹುಟ್ಟಿಸಿ ನಾವು ಹೇಳ್ತಾ ಇದ್ದೀವಿ ಸರ್. ಈ ಸಂದರ್ಭದಲ್ಲಿ ಪಾಲಿಕೆ ಉಪಾಧ್ಯಕ್ಷ ಸಾಜಿದ್ ಸಮೀರ್, ಬಿ ತಿಮ್ಮಾರೆಡ್ಡಿ, ನರಸಿಂಹಲು ಮಾಡಗಿರಿ, ಜಿ ಗೋವಿಂದ್ ನಾಯಕ್, ಕೆ ಬಸವರಾಜ್, ಮೊಯ್ನುದ್ದೀನ್, ಮದೀನ್ ಸಾಬ್, ಸೋಹೆಲ್ ಸೇರಿದಂತೆ ಇತರರು ಇದ್ದರು. ನಗರದ ಶ್ರೀ ಮುಂಗಿ ಪ್ರಾಣದೇವರ ಸೇವಾ ಸಮಿತಿ ಹಾಗೂ ಯುವಕ ಮಂಡಳಿ ಕೋಟೆಗಳ ಸಹಯೋಗದಲ್ಲಿ ಜನವರಿ 15ರಿಂದ ಫೆಬ್ರವರಿ 12ರವರೆಗೆ 57 ವರ್ಷ ಶ್ರೀ ಗೋಪಾಲದಾಸರ
ಶ್ರೀ ಪುರಂದರದಾಸರ ಪುಣ್ಯತಿಥಿ ಹಾಗೂ ಶ್ರೀಮನ್ ಮಧ್ವನವಮಿ ಉತ್ಸವ ಮುಂಗ್ಲಿ ಪ್ರಾಣದೇವರ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದೆ ಎಂದು ಸೇವಾ ಸಮಿತಿ ಆನಂದ ಆಚಾರ್ಯ ಹೇಳಿದರು. ಅವರೆಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 29 ದಿನಗಳ ಜ್ಞಾನಸತ್ರ ಕಾರ್ಯವನ್ನು ಜನವರಿ 15ರಂದು ಸಂಜೆ 6:30ಕ್ಕೆ ಮಂತ್ರಾಲಯದ ಶ್ರೀ ಗುರು ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಎನ್ ವಾದಿರಾಜ ಆಚಾರ್ಯ ಉದ್ಘಾಟಿಸಲಿದ್ದಾರೆ. 15 ಮತ್ತು 16ರಂದು ಭಗವತೋಕ್ತ ಪ್ರಕೃತಿ ಪಾಠದ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಜನವರಿ 17ರಿಂದ 19ರವರೆಗೆ ನದಿಗಳ ತಾರತಮ್ಯ ವಿಷಯವಾಗಿ ವೆಂಕಟ ನರಸಿಂಹಾಚಾರ್ ಗುಡೇಬಲ್ಲೂರು ಇವರ ಉಪನ್ಯಾಸ ನೀಡಲಿದ್ದಾರೆ. ಜನವರಿ 20ರಿಂದ 22ರವರೆಗೆ ಅದಮಾರು ಮಠದ ಶ್ರೀ ವಿಶ್ವಪ್ರಿಯ ಶ್ರೀಪಾದಂಗಳವರಿಂದ ರಾಮಾಯಣ ಕುರಿತು ಉಪನ್ಯಾಸ ನಡೆಯಲಿದೆ. ಜನವರಿ 22ರಂದು ಶ್ರೀ ಗೋಪಾಲದಾಸರ ಪುಣ್ಯತಿಥಿ ಅಂಗವಾಗಿ ಸಮಗ್ರ ಹರಿಕಥಾಮೃತ ಸಾರ ಪಾರಾಯಣ ಮಹಿಳಾ ಭಜನಾ ಮಂಡಳಿಗಳಿಂದ ನಡೆಯಲಿದೆ. ಅಂದು ಬೆಳಗ್ಗೆ 7 ಗಂಟೆಗೆ ಶ್ರೀ ಗೋಪಾಲದಾಸರ ಭಾವಚಿತ್ರ ಮೆರವಣಿಗೆ ಕೋಟೆಯ ಬೀದಿಗಳಲ್ಲಿ ನಡೆಯಲಿದೆ. ನಂತರ 8:30ಕ್ಕೆ ಬೆಳಗ್ಗೆ ಧನ್ವಂತರಿ ಹೋಮ, ಶ್ರೀ ಪಾದಂಗಳವರಿಂದ ಸಂಸ್ಥಾನ ಪೂಜೆ, ಅನುಗ್ರಹ ಸಂದೇಶ ನಡೆಯಲಿದೆ. ಜನವರಿ 23ರಿಂದ 25ರವರೆಗೆ ಸಂಜೆ 7ರಿಂದ 8 ಗಂಟೆಯವರೆಗೆ ಪಂಡಿತ್ ವಾದಿರಾಜಾಚಾರ್ ಮಠದ ಇವರಿಂದ ಹರಿದಾಸರ ನಾಮಸ್ಮರಣೆ ಮಹತ್ವದ ಕುರಿತು ಉಪನ್ಯಾಸ ನಡೆಯಲಿದೆ. ಜನವರಿ 26ರಿಂದ 27ರವರೆಗೆ ಸಂಜೆ ಪಂಡಿತ್ ಕೃಷ್ಣಾಚಾರ್ ರಾಯಚೂರು ಇವರಿಂದ ಮಹಾಭಾರತದಲ್ಲಿ ಅನುಶಾಸನ ಪರ್ವ ವಿಷಯದ ಮೇಲೆ ಉಪನ್ಯಾಸ ನಡೆಯಲಿದೆ. ಜನವರಿ 28ರಿಂದ 30ರವರೆಗೆ ಪುರಂದರದಾಸರ ಸಾಹಿತ್ಯ ಕುರಿತು ಪಂಡಿತ್ ಆನಂದಾಚಾರ್ಯ ಮಳಗಿ ಉಪನ್ಯಾಸ ನೀಡಲಿದ್ದಾರೆ. ಜನವರಿ 20ರಂದು ಪುರಂದರದಾಸರ ಪುಣ್ಯತಿಥಿ ಅಂಗವಾಗಿ ಬೆಳಗ್ಗೆ 7 ಗಂಟೆಗೆ ಶ್ರೀ ಗೋಪಾಲದಾಸರ ಭಾವಚಿತ್ರ ಮೆರವಣಿಗೆ, 9:30ಕ್ಕೆ ಮಂತ್ರಾಲಯದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀ ಪಾದಂಗಳವರಿಂದ ರಥೋತ್ಸವಕ್ಕೆ ಚಾಲನೆ, ಸಾಮೂಹಿಕ ಪಾದಪೂಜೆ, ಮುದ್ರಾಧಾರಣೆ, ಅನುಗ್ರಹ ಸಂದೇಶ, ಶ್ರೀಗಳಿಂದ ಅನುಗ್ರಹ ಸಂದೇಶ ನಡೆಯಲಿದೆ. ಪುರಂದರದಾಸರ ಕುರಿತಾಗಿ ಪಂಡಿತ ಆನಂದಾಚಾರ್ಯ ಅವರಿಂದ ಉಪನ್ಯಾಸ ನಡೆಯಲಿದೆ. ಜನವರಿ 31ರಿಂದ ಫೆಬ್ರವರಿ 2ರವರೆಗೆ ಬಾಗಲಕೋಟೆಯ ಅನಂತ ಕುಲಕರ್ಣಿ ಇವರಿಂದ ದಾಸವಾಣಿ ನಡೆಯಲಿದೆ. ಫೆಬ್ರವರಿ 1ರಿಂದ 2ರವರೆಗೆ ಆಚಾರ್ಯ ಮಧ್ವರ ಚರಿತ್ರೆ ಕುರಿತಾಗಿ ಪಂಡಿತ್ ಶ್ರೀ ಹರಿ ಆಚಾರ್ಯ ವಾಳ್ವೇಕರ್ ಹುಬ್ಬಳ್ಳಿ ಇವರಿಂದ ಪ್ರವಚನ ನಡೆಯಲಿದೆ. ಫೆಬ್ರವರಿ 3ರಿಂದ 4ರವರೆಗೆ ಸಂಜೆ ಗಜೇಂದ್ರ ಮೋಕ್ಷ ಮತ್ತು ಗುರು ಮಹಾತ್ಮೆ ವಿಷಯವಾಗಿ ಹರಿಣಿ ಪಾಗಡಲ್ ಕರ್ನೂಲು ಇವರಿಂದ ಪ್ರವಚನ ನಡೆಯಲಿದೆ. ಫೆಬ್ರವರಿ 5ರಂದು ಪೇಜಾವರ ಅಧೋಕ್ಷಜ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀ ಪಾದಂಗಳ್ ಅವರಿಂದ ಅನುಗ್ರಹ ಸಂದೇಶ. ಫೆಬ್ರವರಿ 5 ಮತ್ತು 6ರಂದು ಆಚಾರ್ಯ ಮಧ್ವರ ಅವತಾರಾದ ಉದ್ದೇಶ ಕುರಿತು ಪಂಡಿತ್ ಶ್ರೀನಿಧಿ ಆಚಾರ್ಯ ಗಂಜಳ್ಳಿ ಇವರು ಪ್ರವಚನ ನೀಡಲಿದ್ದಾರೆ. ಅಂದು ಸಂಜೆ ಶ್ರೀ ಮಧ್ವಾಚಾರ್ಯರ ಭಾವಚಿತ್ರ ಗ್ರಂಥದ ಮೆರವಣಿಗೆ ವಿವಿಧ ಭಜನಾ ಮಂಡಳಿಗಳಿಂದ ನಡೆಯಲಿದೆ. ಜವಾಹರನಗರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಿಂದ ಮುಂಗ್ಲಿ ಪ್ರಾಣದೇವರ ದೇವಸ್ಥಾನದವರೆಗೆ ಮೆರವಣಿಗೆ ಸಂಜೆ 5:30ಕ್ಕೆ ನಡೆಯಲಿದೆ. ಫೆಬ್ರವರಿ 6ರಂದು ಶ್ರೀ ಮಧ್ವನವಮಿ ಅಂಗವಾಗಿ ಬೆಳಗ್ಗೆ 7 ಗಂಟೆಗೆ ಭಾವಚಿತ್ರ ಮೆರವಣಿಗೆ, ಪವಮಾನ ಹೋಮ, ಶ್ರೀ ಪಾದಂಗಳವರಿಂದ ರಥೋತ್ಸವಕ್ಕೆ ಚಾಲನೆ, ಸಂಸ್ಥಾನ ಪೂಜೆ, ಶ್ರೀಗಳಿಂದ ಅನುಗ್ರಹ ಸಂದೇಶ, ತೀರ್ಥಪ್ರಸಾದ, ವರಶಾಪಗಳು ಹಾಗೂ ಪರಿಣಾಮಗಳ ವಿಷಯವಾಗಿ ಪಂಡಿತ್ ಗೋಪಾಲಾಚಾರ್ಯ ಸಿರ್ವಾರ್ ಇವರಿಂದ ಪ್ರವಚನ ನಡೆಯಲಿದೆ. ಫೆಬ್ರವರಿ 10ರಿಂದ 12ರವರೆಗೆ ಹರಿದಾಸರ ಕುರಿತು ಪಂಡಿತ್ ಗುರುರಾಜದಾಸ ಬೆಂಗಳೂರು ಇವರಿಂದ ಪ್ರವಚನ ನಡೆಯಲಿದೆ. ಭಕ್ತಾದಿಗಳು 29 ದಿನ ನಿತ್ಯ ನಡೆಯುವ ಪ್ರವಚಾರ ಶ್ರೀಗಳ ಆಶೀರ್ವಚನದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಮುಂಗ್ಲಿ ಮುಖ್ಯಪುರ ಸೇವಾ ಸಮಿತಿ ಹಾಗೂ ಸಮಸ್ತ ಯುವಕ ಮಂಡಳಿ ಕೋಟೆ ರಾಯಚೂರು ವತಿಯಿಂದ 57ನೇ ವರ್ಷದ ಗೋಪಾಲದಾಸರ ಹಾಗೂ ಪುರಂದರದಾಸರ ಪುಣ್ಯತಿಥಿ ಹಾಗೂ ಶ್ರೀಮನ್ ಮಧ್ವಾಚಾರ್ಯರ ನವಮಿ ಇದರ ಉತ್ಸವದ ಅಂಗವಾಗಿ ನಾವಿಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸೇರಿದ್ದೇವೆ. 57ನೇ ವರ್ಷದ ಈ ಬೃಹತ್ ಜ್ಞಾನಸತ್ರ, 51ನೇ ವರ್ಷದ ಇದು 29 ದಿನಗಳ ಕಾಲ ನಡೆಯುವಂತಹ ಮಹಾನ್ ಜ್ಞಾನಸತ್ರ. ಇದು 15ನೇ ತಾರೀಕು 15/1/2025ರಿಂದ 12/2/2025ವರೆಗೆ 29 ದಿನಗಳ ಕಾಲ ಈ
ರಾಯಚೂರಿನ ಕೋಟೆಯಲ್ಲಿರುವ ಮುಂಗ್ಲಿ ಮುಖ್ಯ ಪ್ರಾಣದೇವರ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ನಾಡಿನ ಮಹಾಭ ಮಠಾಧೀಶರು ಹಾಗೂ ಪ್ರಖ್ಯಾತ ಪಂಡಿತರು ಹಾಗೂ ಖ್ಯಾತ ಗಾಯಕರುಗಳಿಂದ ದಾಸವಾಣಿ ಕಾರ್ಯಕ್ರಮ ಇತ್ಯಾದಿಗಳು ನಡೀತಾ ಇರ್ತದೆ. ಪ್ರಾರಂಭದಲ್ಲಿ 15ನೇ ತಾರೀಕು ಸಂಜೆ 6:30 ಮಂತ್ರಾಲಯದ ಗುರುಸ್ವಾಮಿ ವಿದ್ಯಾಪೀಠದ ನಿವೃತ್ತ ಪ್ರಾಂಶುಪಾಲರಾದ ಪಂಡಿತರಾದ ವಾದಿರಾಜಾಚಾರ್ಯವರಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಹಾಗೂ ಅವರಿಂದಲೇ 15-16 2 ದಿನಗಳ ಕಾಲ ಈ ಭಾಗವತೋಕ್ತ ಪ್ರಕೃತಿ ವಿಷಯದ ಬಗ್ಗೆ ಈ ಸಂದರ್ಭದಲ್ಲಿ ಶ್ರೀಕಾಂತ್ ಆಚಾರ್ಯ, ಜಯಕುಮಾರ್, ರಾಮಾಚಾರ್ಯ, ಶ್ರೀಹರಿ, ಅನಿಲ್ ಕುಮಾರ್ ಇದ್ದರು. ನಗರಕ್ಕೆ ಹೂ ಮಾರಲು ಬರುವ ಆಂಧ್ರ ಪ್ರದೇಶದ ಹೂ ಮಾರಾಟಗಾರರನ್ನು ನಗರದ ಮಾರುಕಟ್ಟೆಗೆ ಪ್ರವೇಶ ನೀಡದಂತೆ ಒತ್ತಾಯಿಸಿ ಜಿಲ್ಲಾ ಮತ್ತು ನಗರದ ಹೂ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ನಗರ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿಯಿಂದ ಜಂಟಿಯಾಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕಚೇರಿಯ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಹಿಂದಿನಿಂದಲೂ ನಗರದಲ್ಲಿ ಹೂವಿನ ಮಾರಾಟ ಮಾಡುತ್ತಾ ಉಪಜೀವನ ನಡೆಸಿಕೊಂಡು ಬಂದಿದ್ದು ಕುಟುಂಬವೆಲ್ಲ ಹೂವಿನ ವ್ಯಾಪಾರದ ಮೇಲೆಯೇ ಅವಲಂಬಿತವಾಗಿದೆ. ಲಾಕ್ಡೌನ್ ಸಂದರ್ಭದಿಂದಲೂ ಕುಟುಂಬ ನಿರ್ವಹಣೆ ತುಂಬ ಕಷ್ಟಕರವಾಗಿದೆ. ಇದೀಗ ಆಂಧ್ರ ಪ್ರದೇಶದಿಂದ ರೈಲುಗಳ ಮೂಲಕ ಹೂವಿನ ವ್ಯಾಪಾರಿಗಳು ಆಗಮಿಸಿ ನಗರದ ಗಲ್ಲಿಗಳಲ್ಲಿ ಹೂವು ಮಾರಾಟ ಮಾಡುತ್ತಿದ್ದಾರೆ. ಇದರಿಂದ ಇನ್ನಷ್ಟು ಆರ್ಥಿಕ ಸಂಕಷ್ಟ ಎದುರಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕೂಡಲೇ ಆಂಧ್ರದಿಂದ ನಗರಕ್ಕೆ ಆಗಮಿಸಿ ಹೂ ಮಾರಾಟ ಮಾಡುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ನಗರಕ್ಕೆ ಪ್ರವೇಶಿಸದಂತೆ ಕ್ರಮಕ್ಕೆ ಮುಂದಾಗಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಎನ್ ಶರಣಪ್ಪ ಅಸ್ಕಿಹಾಳ್, ಎಂಡಿ ಮಾಸೂಮ್, ತಾಯಣ್ಣ, ಸೈಯದ್ ಬಶೀರ್, ಜೆ ನಲ್ಲಾರೆಡ್ಡಿ, ರೇವಣಪ್ಪ, ಶೇಖ್ ಮೆಹಬೂಬ್, ಸಯೀದ್ ಬಶೀರ್, ಸಲಾಂ, ಜಲಾಲ್, ಆಂಜನೇಯ, ಅನ್ವರ್ ಸೇರಿದಂತೆ ಇತರರು ಇದ್ದರು. ನಗರದ ಆಶಾಪುರ ರಸ್ತೆಯಲ್ಲಿರುವ ಔಷಧಿ ನಿಯಂತ್ರಣ ಕಚೇರಿಯಲ್ಲಿ ಬೆಂಕಿ ಹತ್ತಿರುವ ಘಟನೆ ನಡೆದಿದ್ದು ಅಗ್ನಿಶಾಮಕ ದಳ ಸ್ಥಳಕ್ಕೆ ಧಾವಿಸಿ ನಂದಿಸುವ ಕೆಲಸ ಮಾಡಿದೆ. ನಗರದ ಆಶಾಪುರ ರಸ್ತೆಯಲ್ಲಿರುವ ಔಷಧಿ ನಿಯಂತ್ರಣ ಕಚೇರಿಯಲ್ಲಿ ಬೆಂಕಿ ಹತ್ತಿರುವ ಘಟನೆ ನಡೆದಿದ್ದು ಅಗ್ನಿಶಾಮಕ ದಳ ಸ್ಥಳಕ್ಕೆ ಧಾವಿಸಿ ನಂದಿಸುವ ಕೆಲಸ ಮಾಡಿದೆ. ಆಕಸ್ಮಿಕವಾಗಿ ಬೆಂಕಿಯಿಂದ ದಾಖಲೆಗಳು ಸುಟ್ಟು ಹೋಗಿವೆ ಎಂದು ಹೇಳಲಾಗಿದೆ. ಸುಟ್ಟು ಹೋಗಿರುವ ದಾಖಲೆಗಳ ಮಾಹಿತಿ ಲಭ್ಯವಾಗಿಲ್ಲ. ಕಚೇರಿಯಲ್ಲಿ ದಟ್ಟ ಹೊಗೆ ಆವರಿಸಿದ್ದು ಸಿಬ್ಬಂದಿಗಳು ಮಾಹಿತಿ ದೊರೆಯದೇ ಹೋಗಿದೆ ಎಂದು ಹೇಳಲಾಗಿದೆ. ಇನ್ನೂ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ.
పైన దాన్ని క్రిస్టల్ పైన ఇది ఆఫీస్ లేదా లోపల రూమ్ ఎట్లా అంటే ఆఫీస్ అది ಎಲ್ಲ ಫುಲ್ಲು ಬೆಂಕಿ నేను చెప్పేది అర్థం కావట్లేదు. బండి ఉంది ఇక్కడ, ఎక్కడి నుంచి వస్తాయి నీళ్ళు? వస్తున్నాయి సార్ ఇక్కడ చాలా ఉన్నాయి కదా ಸಾಕು ಅತ್ಯಾಸ ಮಾಡಕ್ಕೆ ಮತ್ತೆ ಅಲ್ಲಿ ಕೆಸರು ಹೆಂಗಿರ್ತದೆ ಅದೇನಾಗತ್ತೆ ನಾನು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗೋವುಗಳ ಕೆಚ್ಚಲು ಕತ್ತರಿಸುವ ಘಟನೆಗೆ ಕಾಂಗ್ರೆಸ್ ನಡೆಯೇ ಕಾರಣ, ಪ್ರಾಣಿ ಹಿಂಸೆ ತಡೆಯಲು ಹಿಂದೇಟು ಕೆಎಸ್ ಈಶ್ವರಪ್ಪ. ಸರ್ಕಾರಗಳಿಂದ ಕಂಪನಿ ಕೃಷಿಗೆ ರೈತರ ಭೂಮಿ ಪಡೆಯುವ ಹುನ್ನಾರ, ಫೆಬ್ರವರಿ 10ರಿಂದ ಅನಿರ್ದಿಷ್ಟ ಧರಣಿ ಯು ಬಸವರಾಜ್. ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ರೂಪಿಸುವಲ್ಲಿ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ, ಸಂಯುಕ್ತ ಹೋರಾಟ ಪ್ರತಿಭಟನೆ. ದರ್ವೇಶ್ ಕಂಪನಿ ವಂಚನೆ ಪ್ರಕರಣ, 12 ಆರೋಪಿ ಬಂಧನ, ಕೋರ್ಟಿಗೆ ಹಾಜರ್. ಆಶ್ರಯ ಕಾಲೋನಿ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಲು ಒತ್ತಾಯಿಸಿ ಪ್ರತಿಭಟನೆ. ಜನವರಿ 15ರಂದು ಮುಂಗ್ಲಿ ಪ್ರಾಣದೇವರ ದೇವಸ್ಥಾನದಲ್ಲಿ 29 ದಿನಗಳ ಜ್ಞಾನಸತ್ರ, ಆನಂದಾಚಾರ್ಯ. ನೆರೆ ರಾಜ್ಯಗಳಿಂದ ಹೂ ಮಾರಾಟ ನಿರ್ಬಂಧಿಸಲು ಒತ್ತಾಯಿಸಿ ಹೂ ಮಾರಾಟಗಾರರ ಸಂಘದಿಂದ ಮನವಿ. ಔಷಧಿ ನಿಯಂತ್ರಕರ ಕಚೇರಿಗೆ ಬೆಂಕಿ, ದಾಖಲೆಗಳು ನಾಶವಾದ ಶಂಕೆ. ಇಲ್ಲಿಗೆ ಮೇಘಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘಾ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.